ಸೂರ್ಯ ಮುಳುಗಿ ಕತ್ತಲಾದರೂ ಜನಸ್ಪಂದನದ ಉತ್ಸಾಹಕ್ಕೆ ಅಡ್ಡಿಯಿಲ್ಲ. ದೀಪದ ಬೆಳಕಿನಲ್ಲೇ ಮುಖ್ಯಮಂತ್ರಿಗಳಿಂದ ಜನರ ಮನವಿ ಸ್ವೀಕಾರ. ಅಂಧ ಬಾಲಕಿಯರಿಂದ ಪುಷ್ಪಗುಚ್ಛ ಸ್ವೀಕಾರ. ಸ್ತ್ರೀಶಕ್ತಿ ತಂಡಗಳ ಉತ್ಪನ್ನಗಳ ವೀಕ್ಷಣೆ, ಮೆಚ್ಚುಗೆ. ರಾತ್ರಿಯ ಸಮಾರಂಭದಲ್ಲಿ ಭಾಷಣ, ಬಡ ಜನತೆಯ ಬಗ್ಗೆ ಕಾಳಜಿಯ ಅಭಿವ್ಯಕ್ತಿ. ನಮ್ಮ ಸಮಾಜದ ಎಲ್ಲ ವರ್ಗಗಳನ್ನು ಗಟ್ಟಿ ಮಾಡಬೇಕು. ಆಗ ಗಟ್ಟಿ ಮಾಡಬೇಕಾಗಿದ್ರೆ ಒಂದು ಕಡೆ ನಾವು ಸ್ತ್ರೀಯರನ್ನ ಶಕ್ತಿಶಾಲಿನಿ ಮಾಡಬೇಕು, ಮತ್ತೊಂದು ಕಡೆ ಯುವ ಜನರನ್ನು ನಾವು ಶಕ್ತಿಶಾಲಿನಿ ಮಾಡಬೇಕು. ರಾಜೀವ್ ಗಾಂಧಿ ಯುವ ಸಂಘಟನೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯ ಯಶಸ್ಸಿನ ಬಗ್ಗೆ ಅಭಿಮಾನ. ಮೇಘರಾಜ್ ಮಾಡಿಸ್ಕೊಂಡಂತ ಆಪರೇಷನ್ ನಾವು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಆಗ್ತದೆ. ಆದ್ರೆ ಮೇಘರಾಜನ ಆಪರೇಷನ್ ಯಶಸ್ವಿನಿ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ಸಾಧ್ಯವಾಯಿತು ಅಂದಾಗ ಈ ಯಶಸ್ವಿನಿ ಕಾರ್ಯಕ್ರಮ ಎಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಮರಿಯಮ್ಮನ ಹಳ್ಳಿಯಲ್ಲಿಯೇ ಅಂದಿನ ಜನಸ್ಪಂದನಕ್ಕೆ ವಿರಾಮ. ಅಕ್ಟೋಬರ್ 11, 2003 ಸರ್ಕಾರಕ್ಕೆ 4 ವರ್ಷ ತುಂಬಿದ ದಿನ. ಬಳ್ಳಾರಿ ಜಿಲ್ಲೆಯ ಕುಗ್ರಾಮ ಭುವನಹಳ್ಳಿಯಲ್ಲಿ ಇದರ ಸರಳ ಆಚರಣೆಗೆ ಮುಖ್ಯಮಂತ್ರಿಗಳ ದಿಢೀರ್ ನಿರ್ಧಾರ. ಸರ್ಕಾರದಿಂದ ಭುವನಹಳ್ಳಿ ದತ್ತು ಗ್ರಾಮವಾಗಿ ಸ್ವೀಕಾರ. ಹಳ್ಳಿಯ ದೇವಸ್ಥಾನದ ಜಗುಲಿಯ ಮೇಲೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ. ಪತ್ರಕರ್ತರ 10 ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳ ಸಂಯಮದ, ಸಮಾಧಾನದ ಚುರುಕು ಉತ್ತರ. ಈ 4 ವರ್ಷ ಮುಗೀತು, ಯಾವುದಾದ್ರೂ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕಲ್ಲ. ಏನು ದೊಡ್ಡ ಸಭೆ ಮಾಡ್ಬೋದಿತ್ತು, ತೊಂದರೆ ಏನಿರಲಿಲ್ಲ, ದೊಡ್ಡ ಸಭೆ ಮಾಡ್ಬೋದು. ಆದರೆ ನಾವು ಈ ಭವ್ಯವಾದಂಥ ಆಚರಣೆ ಇವುಗಳಲ್ಲಿ ನಂಬಿಕೆ ಇಲ್ಲ. ಇದನ್ನು ಗ್ರಾಮ ಕರ್ನಾಟಕದತ್ತ ನಾವು ಆ ಮೊಗ್ಗಲನ್ನು ನಾವು ಸಂದರ್ಶಿಸಬೇಕು ಅನ್ನತಕ್ಕಂಥ ಒಂದು ಭಾವನೆ. ಸಪೋಸಿಂಗ್ ಡ್ರೌಟ್ ಇಲ್ಲದೆ ಹೋದರೆ ಮೈ ಪ್ರಯಾರಿಟೀಸ್ ವುಡ್ ಹ್ಯಾವ್ ಬೀನ್ ಡಿಫರೆಂಟ್. ಡ್ರೌಟ್ ಬಂದದ್ರಿಂದ ಮೈ ಪ್ರಯಾರಿಟೀಸ್ ಆರ್ ಡಿಫರೆಂಟ್. ಅವರ್ ಎಕಾನಮಿ ಈಸ್ ಡಿಪೆಂಡೆಂಟ್ ಆನ್ ರೈನ್ಸ್, ಗವರ್ಮೆಂಟ್ ಈಸ್ ಡಿಪೆಂಡೆಂಟ್ ಆನ್ ರೈನ್ಸ್. 18 ಲಕ್ಷ ಜನ ಪಂಪ್ಸೆಟ್ ಇರ್ತಕ್ಕಂಥವರ ಯೋಗಕ್ಷೇಮವನ್ನು ನೋಡ್ಕೊಂಡ್ಬಿಟ್ರೆ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಂಗಾಗಿತ್ತು. ಬಡತನದ ರೇಖೆ ಕೆಳಗೆ ಇರ್ತಕ್ಕಂಥ 30%